ಸರಗೂರು ತಾಲೂಕಿನ ಮಾನವ ಹಕ್ಕುಗಳ ಮಿಷೀನಿನ ಅಧ್ಯಕ್ಷರು. ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಎಸ್.ಸಿ. ಮಾದೇವಪ್ಪರವರನ್ನು ಸಚಿವ ಸ್ಥಾನದಿಂದ ಕೈಬಿಟ್ಟಿರುವ ವಿಚಾರವಾಗಿ ನಾನು ಮಾತಾಡಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಕರ್ನಾಟಕ ರಾಜ್ಯದ ದಲಿತರ ಏಕೈಕ ಪ್ರಾಮಾಣಿಕ ರಾಜಕಾರಣಿ ಮುತ್ಸದ್ದಿಗಳಾದಂತಹ ಮಾನ್ಯ ಮಾದೇವಪ್ಪರವರನ್ನು ಕೈಬಿಟ್ಟಿರೋದು ಮಾದೇವಪ್ಪರವರಿಗೆ ಮಾಡಿದ ದ್ರೋಹ ಅಲ್ಲ, ಇಡೀ ದಲಿತ ಸಮುದಾಯಕ್ಕೆ ಮಾಡಿರುವಂತಹ ದ್ರೋಹ. ಈ ದ್ರೋಹಕ್ಕೆ ನಾವು ಪ್ರತೀಕಾರವನ್ನು ಮುಂದೆ ಬರುವ ಚುನಾವಣೆಗಳಲ್ಲಿ ಪ್ರತೀಕಾರವನ್ನು ತೀರಿಸ್ಕೊತೀವಿ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಮಾದೇವಪ್ಪರವರ ಹೆಸರಿನಲ್ಲೇ ನಾವು ಚುನಾವಣೆಯನ್ನು ಸ್ಪರ್ಧೆಯನ್ನು ಮಾಡಿ ಮಾದೇವಪ್ಪರವರ ಹೆಸರಿನಲ್ಲೇ ನಾವು ಗೆದ್ದು ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡುವ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ನಾಯಕರುಗಳು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಹಾಗೆಯೇ ಇವತ್ತು ಇಡೀ 90% ಎಸ್.ಸಿ. ಅಂದರೆ ಬಲಗೈ ಸಮುದಾಯದ, ವಲಯ ಸಮುದಾಯದ ಎಲ್ಲ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಎಸ್.ಸಿ. ಮಾದೇವಪ್ಪನವರು. ಯಾಕಂತಂದರೆ ಅವರು ಮಾಡ್ತಿರುವಂತಹ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನ ಜಾಗೃತಿಯನ್ನು ಮತ್ತು ಸಂವಿಧಾನವನ್ನು ಮನೆಯ ಹಳ್ಳಿಗಳ ಮೂಲೆಯಲ್ಲೂ ತಲುಪಿಸುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಇವತ್ತು ಸಂವಿಧಾನದ ಉಳಿವಿನ ಕೆಲಸವನ್ನು ಮಾಡ್ತಾ ಇರೋದನ್ನ ನೋಡಿ BJPಯಲ್ಲಿದ್ದಂಥ ದಲಿತ ನಾಯಕರು, JDS ಅಲ್ಲಿದ್ದಂಥ ದಲಿತ ನಾಯಕರು, BSPಯಲ್ಲಿದ್ದಂಥ ದಲಿತ ನಾಯಕರುಗಳು ಮಾದೇವಪ್ಪರವರನ್ನ ಬೆಂಬಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಅಧಿಕಾರವನ್ನು ಹಿಡಿಯೋದಕ್ಕೆ ಮುಖ್ಯ ಕಾರಣಕರ್ತರಾದಂಥ ಮಾದೇವಪ್ಪರವ್ರನ್ನೇ ನೀವು ಕೈ ಬಿಟ್ಟಿದ್ದೀರ ಅಂದರೆ ನಿಮ್ಮ ಸೋಲು ಖಚಿತವಾಗಿ ನೀವೇ ತೋಡ್ಕೊಂಡಿದ್ದೀರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷವನ್ನು ವಿರೋಧ ಮಾಡ್ತಿದ್ದಂಥ ದಲಿತ ನಾಯಕರನ್ನೆಲ್ಲ ಒಗ್ಗೂಡಿಸಿ ಇವತ್ತು ಒಂದು ಕಡೆ ಸೇರಿಸಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ನಾನು ಪ್ರಜಾಪ್ರಭುತ್ವವನ್ನು ಉಳಿಸ್ತೇನೆ ಅಂತ ಹೇಳಿ ಎಲ್ಲರನ್ನೂ ಒಗ್ಗೂಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡೋ ರೀತಿ ಮಾಡಿ ಇವತ್ತು ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಮಾದೇವಪ್ಪರವರು ಸಂಘಟನೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ತಂದಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಮಾದೇವಪ್ಪರವರೇ. ಕರ್ನಾಟಕದಾದ್ಯಂತ ದಲಿತ ಎಲ್ಲ ನಾಯಕರುಗಳನ್ನು ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ ತುಂಬ ಶ್ರಮಪಟ್ಟು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸುವ ನಿಟ್ಟಿನಲ್ಲಿ ಆಲೋಚನೆ ಮಾಡಿರುವಂಥ ನಾಯಕರನ್ನ ನೀವು ಕೈಬಿಟ್ಟು